ದೀಪಾವಳಿ ಹಬ್ಬಕ್ಕೆ ಫ್ರೀ ಕಿಟ್ ಕೊಡ್ತೀವಿ ಅಂತ ಶಾಸಕರು ಊರಲ್ಲೆಲ್ಲ ಹೇಳಿದ್ರು. ಈ ಕಾರ್ಯಕ್ರಮಕ್ಕೆ ಸಿಎಂ ಸಿದ್ದರಾಮಯ್ಯರನ್ನು ಕರೆಸಿದ್ರು. ಹೀಗಾಗಿ ಫ್ರೀ ಕಿಟ್ಗೆ ಅಂತ ಬಂದವರು ನರಕ ಅನುಭವಿಸಿದ್ದಾರೆ. ನಮ್ಮ ದೇಶದ ಪರಿಸ್ಥಿತಿನೇ ಹೀಗೆ ಬಿಡಿ. ಕೆಲವೊಬ್ಬರಿಗೆ ತಮ್ಮ ಜೀವಕ್ಕಿಂತ ಪುಕ್ಕಟ್ಟೆಯಾಗಿ ಸಿಗೋ ಗಿಫ್ಟ್ಗಳೇ ಜಾಸ್ತಿ ಆಗೋಗಿದೆ. ಅಭಿಮಾನವೇ ಆಗಲಿ, ಫ್ರೀಯಾಗಿ ಸಿಗೋ ವಸ್ತುಗಳೇ ಆಗಲಿ, ಎಲ್ಲದಕ್ಕೂ ಒಂದು ಲಿಮಿಟ್ ಇರುತ್ತೆ. ಜೀವವನ್ನೇ ಪಣಕ್ಕಿಟ್ಟು ಹೋದ್ರೆ ಹೀಗೆ ಆಗೋದು. ಸಿಎಂ ಸಿದ್ದರಾಮಯ್ಯ ಬರ್ತಾರೆ, ಶಾಸಕ ಅಶೋಕ್ ಕುಮಾರ್ ರೈ ದೀಪಾವಳಿ ಕಿಟ್ ಹಂಚ್ತಾರೆ ಅಂತ ಹೋದವರು ನರಕ ನೋಡಿ ಬಂದಿದ್ದಾರೆ. ಒಮ್ಮೆಲೆ ಜನ ನುಗ್ತಿದ್ದಂತೆ ಮಕ್ಕಳು ಮರಿ ಎನ್ನದೆ ಹೆಣ್ಮಕ್ಕಳೆಲ್ಲ ವಿಲವಿಲ ಒದ್ದಾಡಿ ಹೋಗಿದ್ದಾರೆ. ಪುತ್ತೂರು ಶಾಸಕ ಅಶೋಕ್ ಕುಮಾರ್ ರೈ ದೀಪಾವಳಿ ಉಡುಗೊರೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ರು. ಈ ಕಾರ್ಯಕ್ರಮಕ್ಕೆ ಸಿಎಂ ಸಿದ್ದರಾಮಯ್ಯ ಸಹ ಆಗಮಿಸಿದ್ರು. ಹೀಗಾಗಿ ಬೃಹತ್ ವೇದಿಕೆಯನ್ನೇ ನಿರ್ಮಾಣ ಮಾಡಿದ್ರು. ಸಿದ್ದರಾಮಯ್ಯ ಬರ್ತಾರೆ ಅನ್ನೋ ಕಾರಣಕ್ಕೆ ದೂರದ ಊರಿಂದಲೇ ಸಾವಿರಾರು ಮಹಿಳೆಯರು ಬಂದಿದ್ರು. ಒಮ್ಮೆ ವೇದಿಕೆಯೊಳಗೆ ಎಂಟ್ರಿ ಆದ್ರೆ ಕಾರ್ಯಕ್ರಮ ಮುಗಿದ ಬಳಿಕವೇ ಹೊರ ಹೋಗೋದಕ್ಕೆ ವ್ಯವಸ್ಥೆಯನ್ನ ಮಾಡಿದ್ರು. ಭದ್ರತಾ ದೃಷ್ಟಿಯಿಂದ ನೀರಿನ ಬಾಟಲ್ ವ್ಯವಸ್ಥೆಯನ್ನು ಕೂಡ ಮಾಡಿರಲಿಲ್ಲ. ಬೆಳಿಗ್ಗೆ 9 ಗಂಟೆಗೆ ಬಂದವರು ಕಾದು ಕಾದು ಸುಸ್ತಾಗಿ ಹೋಗಿದ್ದಾರೆ. ಸಿಎಂ ಕೂಡ ಬರೋದು ಲೇಟ್ ಆಗಿತ್ತು. ಮಕ್ಕಳನ್ನ ಕರ್ಕೊಂಡು ಬಂದ ಹೆಣ್ಮಕ್ಕಳು ಮಧ್ಯಾಹ್ನ 3 ಗಂಟೆ ತನಕ ಅನ್ನ ನೀರಿಲ್ಲದೆ ಕಾದು ಕಾದು ಸುಸ್ತಾಗಿದ್ದಾರೆ. ಸಿಎಂ ಕಾರ್ಯಕ್ರಮ ಮುಗಿಸ್ಕೊಂಡು ಹೋಗ್ತಿದ್ದಂತೆ ಊಟ ಹಾಗೂ ದೀಪಾವಳಿ ಕಿಟ್ ಕೊಡೋದಕ್ಕೆ ಶುರು ಮಾಡಿದ್ರು. ಈ ವೇಳೆ ಒಮ್ಮೆಲೆ ಜನ ನುಗ್ತಿದ್ದಂತೆ ಎಲ್ಲೆಂದರಲ್ಲಿ ನೂಕು ನುಗ್ಗಲು ಏರ್ಪಡ್ತು. ಒಬ್ಬರ ಮೇಲೊಬ್ಬರು ಬೀಳ್ತಿದ್ದಂತೆ 13 ಜನ ಅಸ್ವಸ್ಥಗೊಂಡಿದ್ರು. ನಡೆಯಬಾರದ್ದು ನಡೆದೇ ಹೋಯ್ತು ಅನ್ನೋ ಆತಂಕವೂ ಎದುರಾಗಿತ್ತು. ನಿನ್ನೆಯ ನೂಕು ನುಗ್ಗಲು ಹೇಗಿತ್ತು ಅನ್ನೋದಕ್ಕೆ ಇಲ್ಲಿ ಬಿದ್ದಿರುವಂತಹ ಚಪ್ಪಲಿಗಳೇ ಸಾಕ್ಷಿ. ಇಡೀ ಮೈದಾನವೇ ಕೆಸರಿನ ಗದ್ದೆಯಂತಾಗಿದೆ. ಎಲ್ಲೆಂದರಲ್ಲಿ ನೂರಾರು ಚಪ್ಪಲಿಗಳು ಬಿದ್ದಿವೆ. ಅಸ್ವಸ್ಥಗೊಂಡವರನ್ನ ಪುತ್ತೂರು ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗ್ತಿದೆ. ನೂಕು ನುಗ್ಗಲು ಆಯಿತು. ಗೀತೆ ತಗೊಳ್ಳಿಕ್ಕೆ ಹೋಗುವಾಗ ಮತ್ತು ಅಲ್ಲಿ ಆ ಬೇಲಿಯೆಲ್ಲ ಇತ್ತು. ಆ ಬೇಲಿಲ್ಲ ಇವರಿಗೆ ಸ್ವಂತಕ್ಕೆ ತಾಗಿ ಅಲ್ಲಿ ಅಸ್ವಸ್ಥ ಜನಗಳು ಹೋಗಿಲ್ಲ, ಅವರು ದೂಡಿ ಇದು ಸ್ವಂತಕ್ಕೆಲ್ಲ ಬೇರೆ ಜಾಮ್ ಆಗಿದೆ. ತಾಲೂಕಿನ ಕೆಂಬೆಟ್ಟು ಮೈದಾನದಲ್ಲಿ ಕ್ರೀಡಾ ಚಟುವಟಿಕೆಯನ್ನ ಬಿಟ್ರೆ ಬೇರೆ ಯಾವುದೇ ಕಾರ್ಯಕ್ರಮಗಳಿಗೆ ಅವಕಾಶ ನೀಡಬಾರದು ಅನ್ನೋ ನಿಯಮ ಇದೆ. ಆದ್ರೆ ಇದನ್ನ ಮೀರಿ ಯುವಜನ ಕ್ರೀಡಾ ಇಲಾಖೆ ಅನುಮತಿ ಕೊಟ್ಟಿದ್ದಕ್ಕೆ ಕಮಲ ನಾಯಕರು ಕೆಂಡಾಮಂಡಲರಾಗಿದ್ದಾರೆ. ಕೇವಲ 10,000 ಜನರಿಗೆ ಆಸನದ ವ್ಯವಸ್ಥೆ ಮಾಡಿ ಲಕ್ಷಾಂತರ ಜನರನ್ನ ಸೇರಿಸಿದ್ರು. ಹೀಗಾಗಿ ಅನಾಹುತ ಸಂಭವಿಸಿದ್ದು ಅಂತ ಮಾಜಿ ಶಾಸಕ ಸಂಜೀವ್ ಮಠಂದೂರು ಕಿಡಿಕಾರಿದ್ದಾರೆ. ನಿಯಮಾವಳಿ ಪ್ರಕಾರ ಬಹುಶಃ ಪುತ್ತೂರಿನ ನಮ್ಮ ಕೊಂಬೆಟ್ಟಿನ ತಾಲೂಕು ಕ್ರೀಡಾಂಗಣದಲ್ಲಿ ಕಾರ್ಯಕ್ರಮ ನಡೆದಿದ್ರೆ ಯಾವುದೇ ಅಹಿತಕರ ಘಟನೆ ನಡೆಯಲಿಲ್ಲ. ಇಲ್ಲಿ ನಾನು ಕಂಡುಕೊಂಡಾಗೆ ಅನುಮತಿ ಕೊಟ್ಟಂಥ ಜಿಲ್ಲಾಡಳಿತ ಮತ್ತು ತಾಲೂಕು ಯೋಜನೆ ಮತ್ತು ಕ್ರೀಡಾ ಇಲಾಖೆ ಇಲ್ಲಿ ಅವರು ವೈಫಲ್ಯವನ್ನು ಅವರ ಒಂದಷ್ಟು ಕಾನೂನು ಬಾಹಿರವಾಗಿ ಅನುಮತಿಯನ್ನು ಕೊಟ್ಟಿದ್ದಾರೆ ಎನ್ನುವಂಥದ್ದು ಮೇಲ್ನೋಟಕ್ಕೆ ಕಾಣ್ತದೆ. ಒಟ್ನಲ್ಲಿ ಫ್ರೀ ಕಿಟ್ ಜೊತೆಗೆ ಫ್ರೀ ಸೀರೆ ಅಂತ ಹೋದವರು ತತ್ತರಿಸಿ ಹೋಗಿದ್ದಾರೆ. ಕಿಟ್ ಸಿಗೋದಿರ್ಲಿ, ಜೀವ ಉಳಿದ್ರೆ ಸಾಕು ಅಂತ ಸಾವನ್ನ ಗೆದ್ದು ಬಂದಿದ್ದಾರೆ. ಅಜಿತ್ ಕುಮಾರ್, ನ್ಯೂಸ್ 18 ಪುತ್ತೂರು.